ಇದ್ದೀವಿ. ನಾವು ಸುಮಾರು ಜನ 3,000 ಮೇಲೆ ನಮ್ಮ ಮಂಗಳಮುಖಿ ಸಮುದಾಯದವರಿದ್ದೀವಿ. ಇಲ್ಲಿವರೆಗೂ ಸರ್ಕಾರಕ್ಕೆ ನಾವು ಎಷ್ಟೋ ವರ್ಷ 2016ರಿಂದ ನಾವು ಮನವಿ ಕೊಟ್ಕೊಂಡು ಬಂದೀವಿ. ಇಲ್ಲಿವರೆಗೂ ಮನೆಗಿನ ಏನಾಗಿದೆ 22 ಜನ ಕೈ ಬೇಡ ಅಣಕಿದಷ್ಟು ಜನಕ್ಕೆ ಅಷ್ಟೇ ಕೊಟ್ಟಿದ್ದಾರೆ. ಇನ್ನೂ 3,000 ಜನ ಅದ ನಮ್ಮ ಮಂದಿ ಅಲ್ಲಿ ಇಲ್ಲಿ ಬಾಡಿಗೆಗೆ ಇರ್ತದೆ. ನಮ್ಗೆ 1 ತಿಂಗಳು 2 ತಿಂಗಳು ಇಟ್ಕೋತಾರೆ, ಅಲ್ಲಿ ಮಣ್ಣಿನ ಹೊರಗೆ ಹಾಕ್ತಾರೆ. ನಮ್ಮ ಜನ ಬಂದು ಮತ್ತು ರೋಡಿನ ನಿಂದ್ರೋದಾಗಿರ್ಬೋದು, ಭಿಕ್ಷಾಟನೆ ಮಾಡಿರೋದು ಅದು ಅನಿವಾರ್ಯ ಅದ. ಭಿಕ್ಷಾಟನೆಗೆ ಹೋದ್ರೆ ಪೊಲೀಸ್ ಕೇಸಸ್ ಆಗಿರ್ಬೋದು, ಹಾಗೆ ನಮ್ಮ ಗುಂಡಾಗಳು ಅವ್ರನ್ನಿಂದ ನಮ್ಮ ಜನಕ್ಕೆ ಭಾಳ ಪ್ರಾಬ್ಲಮ್ ಆಗ್ಲಿಕ್ಕತ್ತದ. ಅದ್ರ ಜೊತೆಗೆ ನಮ್ಮ ಸಮುದಾಯದ ಮೇನ್ ಸ್ಟ್ರೀಮಿಗೆ ತಂದು ಅವ್ರಿಗೆ ಒಂದಿಷ್ಟು ಆಶ್ರಯಗಳು ಜಲ್ದಿ ಪಟ ಅವ್ರಿಗೆ ಒಂದಿಷ್ಟು ಮನೆಗಳು ಕೊಟ್ಟಿಸಿದ ಸಹಾಯ ಆಗಬೇಕು ಗೌರ್ಮೆಂಟ ಅಂತ ನಾನು ಗೌರ್ಮೆಂಟ್ ಕಡೆಗೆ ಮನವಿ ಮಾಡ್ಕೊಳ್ತೀನಿ. ಅದೇ ರೀತಿ ಈಗ ನಮ್ಮೆಲ್ಲ ಈ ಹೋರಾಟ ಮಾಡೋದು ಎದಕ್ಕೆ ನಾವು ಸರ್ಕಾರಕ್ಕೆ ಅಂತಂದ್ರೆ ನಮ್ಮಂಥ ಬಡ ಜನಗಾಗಿರ್ಬೋದು, ಭಿಕ್ಷಾಟನೆ ಮಾಡಿ ಬೆಡ್ಕೊಂಡು ಉಣೋಂಥ ಸಮುದಾಯದವ್ರಿಗೆ ಆಗಿರ್ಬೋದು, ಎಲ್ಲರೂ ಮಾತಾಡಿದ್ರೆ ಸರ್ಕಾರ ಎಲ್ಲ ಮಾತಾಡ್ತದ. ಅದು ಮಾಡ್ತೀವಿ ಇದು ಮಾಡ್ತೀವಿ, ಬಡ ಜನಗಳಿಗಿದ್ದೀವಿ ಆ ಜನರಿಗಿದ್ದೀವಿ. ಬಡ ಜನರಿಗೆ ಏನೂ ಇಲ್ಲ, ಸುಮ್ಮನೆ ಒಂದಿತ್ತು ಮುಂದೊಂದು 5% ತೋರಿಸಿ ಹಿಂದೆ 15% ಯಾರಿಗೆ ಏನು ಕೆಲಸ ಆಲಾರ್ದಂಗೆ ಮಾಡ್ಲಿಕ್ಕಂತ ಸಮುದಾಯ. ಅಷ್ಟರಿಂದ ಈ ಅನ್ಯಾಯವನ್ನು ನಿಂದಿರಿಸಿ ಈ ಸರ್ಕಾರಕ್ಕೆ ನಾವು ಮನವಿ ಮಾಡೋದಿಷ್ಟೇ, ನಮ್ಮ ಜನಕ್ಕೆ ಜಲ್ದಿ ಆದಷ್ಟು ಅವರಿಗೆ ಆಶ್ರಯಗಳು ಸಿಗುವಂಥ ಒಂದಿಷ್ಟು ಜಾಗ ಸೈಟ್ಗಳು ಖರೀದಿ ಮಾಡ್ಕೇಸಿಂದ ಅವ್ರಿಗೆ ಮನೆಗಳು ಕಟ್ಟಿ ಕೊಡಬೇಕಾಗಿ ಕೇಳ್ಕೊತೀವಿ ಅಂತ ಇಷ್ಟೇ ನಾವು ಸರ್ಕಾರ ಪಡ್ಕೊತೀವಿ. ನನ್ನ ಹೆಸರು ಸಾಗರ, ಸ್ನೇಹ ಸೊಸೈಟಿ ಔಟ್ರೀಚ್ ಸರ್ಕಾರಕ್ಕೆ ವರ್ಕ್ ಮಾಡ್ತೀವಿ. ಸ್ನೇಹ ಸೊಸೈಟಿ ಮತ್ತು ಸಿಂಧೋಳು ಜಾತಿ ಜನಾಂಗ ಮತ್ತು ತಾರ್ಫಲ್ ಬಡಾವಣೆ ವತಿಯಿಂದ ಹಕ್ಕುಪತ್ರಗಳ ಕುರಿತು ಮತ್ತು ಮನೆಗಳ ಕುರಿತು ನಾವು ಒಂದು ಹೋರಾಟ ಮಾಡ್ತಾ ಇದ್ದೇವೆ. ಯಾಕಪ್ಪ ಅಂದರೆ ಸುಮಾರು 40ರಿಂದ 50 ವರ್ಷಗಳಿಂದ ಕಡುಬಡವರು ಸಿಂಧೋಳು ಜನಾಂಗದವರು ಬಿಡ್ಕೊಂಡು ತಿನ್ನತಕ್ಕಂಥ ಜನ, ಅವರು 60ರಿಂದ 70 ವರ್ಷಗಳಿಂದ ತಾರ್ಫಲ್ ಬಡಾವಣೆ 8ನೇ ಕ್ಲಾಸಲ್ಲಿ ವಾಸ ಮಾಡ್ತಾರೆ. ಅವ್ರಿಗೆ ಗೌರ್ಮೆಂಟ್ಲಿಂದ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಯಾವುದೇ ಇಲ್ಲಿವರೆಗೂ ಸಿಕ್ಕಿಲ್ಲ. ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನಾ ಕೊನೆಯವರೆಗೂ ಎಲ್ಲಿ ಲಾಸ್ಟ್ ಕಡೆಯವರೆಗೆ ಇರ್ತಕ್ಕಂಥ ಜೀವಿಗೆ ಆಶ್ರಯ ಕೊಡಬೇಕಂತ ಒಂದು ಯೋಜನೆ ಇದೆ. ಆ ಯೋಜನೆಯಲ್ಲಿ ಈ ಒಂದು ಫಲಾನುಭವಿಗಳು ಮಿಸ್ ಆಗಿದ್ದಾರೆ. ಇವ್ರಿಗೆ ಕೌಂಟಿಗೆ ತೊಗೊಳ್ತಾ ಇಲ್ಲ. ಇವರು ಬರೀ ವೋಟಿಂಗ್ ಟೈಮ್ನಾಗ ವೋಟರ್ಸ್ ಲೆಕ್ಕಕ್ಕೆ ಬರ್ತಾರೆ ಹೊರತು ಮನುಷ್ಯರ ಲೆಕ್ಕಕ್ಕೆ ಇವ್ರದ್ದೊಂದು ಜೀವನ, ಇವ್ರದ್ದೊಂದು ಕುಟುಂಬ, ಇದೊಂದು ಜನಾಂಗ ಅಂತ ಹೇಳ್ಕೊಂಡು ಯಾರು ಕೌಂಟ್ ಮಾಡ್ತಾ ಇಲ್ಲ. ಅವರಿಗೆ ಸದೃಢವಾದ ಮನೆಗಳು, ಮೂಲಭೂತ ಸೌಕರ್ಯಗಳು ಮತ್ತು ಹಕ್ಕುಪತ್ರಗಳು ಕೊಡಬೇಕು. ಮತ್ತು ಇನ್ನೊಂದು, ನಮ್ಮ ಸ್ನೇಹ ಸೊಸೈಟಿ ಕಡೆಯಿಂದ ಏನು ಮಂಗಳಮುಖಿಯವರ ಒಂದು ಟೀಮ್ ಇವತ್ತು ನಮ್ಮೊಟ್ಟಿಗೆ ಕೂಡಿ ಸ್ಟ್ರೈಕ್ ಮಾಡ್ತಾ ಇದ್ದಾದ್ರು ಮೂಲ ಉದ್ದೇಶ ಏನಪ್ಪ ಅಂದರೆ ಅವರಿಗೆ ಇರಲಿಕ್ಕೆ ವಾಸ ಮಾಡಲಿಕ್ಕೆ ಮನೆಗಳಿಲ್ಲ. ಎಷ್ಟೋ ಜನರು ಅವ್ರಿಗೆ ಕಿರಾಯಿ ಅಂತೇಳಿ ಮನೆ ಕೊಡ್ತಾರೆ, 1 ತಿಂಗಳು 2 ತಿಂಗಳು ಇಟ್ಕೊಳ್ತಾರೆ. ಅವ್ರೊಳಗೆ ಏನು ಗಾಸಿಪ್ ಬರ್ತದೋ ಗೊತ್ತಿಲ್ಲ, ಅವ್ರಿಗೆ ಮನೆ ಖಾಲಿ ಮಾಡ್ಸೋಣ, ಅವ್ರು ರೋಡಿಗೆ ಬಂದು ನಿಂದಿರ್ತಕ್ಕಂಥ ಪರಿಸ್ಥಿತಿ ಅದ. ಸೊ ಅದಕ್ಕೆ ನಾವು ಗೌರ್ಮೆಂಟ್ಗೆ ಹೇಳ್ತಕ್ಕಂಥ ವಿಚಾರ ಏನಪ್ಪ, ಅವರು ಒಂದು ಮನುಷ್ಯ ಅದಾರ, ಅವ್ರಿಗೆ ವೋಟರ್ಸ್ ಅಂತೇಳಿ ನೋಡ್ಬೇಡ್ರಿ, ಮನುಷ್ಯ ಅಂತೇಳಿ ಕೌಂಟ್ ಮಾಡಿರಿ. ಅವರಿಗೆ ಅಂತ ಹೇಳ್ಕೊಂಡು 1 ರಿಂದ 2 ಎಕರೆ ಜಾಗ ನೀವು ಖರೀದಿ ಮಾಡಿಕೊಡ್ಬೇಕು. ಅಲ್ಲಿ ಸುಮಾರು 3,600 ಜನ ನಮ್ಮ ಗುಲ್ಬರ್ಗ ಡಿಸ್ಟ್ರಿಕ್ಕಲ್ಲಿ ಮಂಗಳಮುಖಿಯವರು ಅದಾರ, ಅವ್ರಿಗೆ ನೀವು ಮನೆಗಳು ಮಾಡಿಕೊಡ್ಬೇಕಂತೇಳಿ ನಮ್ಮ ಒಂದು ಈ ಹೋರಾಟ ಆಗಿರ್ತದೆ. ಮತ್ತು ಇನ್ನೊಂದಪ್ಪ 8ನೇ ಕ್ರಾಸ್ನಿಂದ 14ನೇ ಕ್ರಾಸ್ವರೆಗೂ ಏನು ಮುಖ್ಯ ರಸ್ತೆಗಳು ಮನೆಗಳಿಗೆ ಹಕ್ಕುಪತ್ರ ಕೊಡುವಂಥ ಮುಖಾಂತರ ಕಂಪೋಸೇಷನ್ ಮನೆಯನ್ನು ನೀವು ಕೊಡಲಿಕ್ಕೆ ಸಹಾಯ ಮಾಡಬೇಕಂತೇಳಿ ಕೇಳ್ಕೊಳ್ತೀನಿ. ಪ್ರತಿಯೊಂದು ತಾರ್ಪಲ್ ಬಡಾವಣೆಯಲ್ಲಿ ಇರ್ತಕ್ಕಂಥ ಮನೆಯ ಕುಟುಂಬಗಳು ಬಡತನದ ಕೆಳಗಿರ್ತಕ್ಕಂಥ ರೇಖೆಗಳಾಗಿವೆ. ಸಾಲ ಸಮದ ಮಾಡಿ ಮನೆಗಳು ಕಟ್ಕೊಂಡ್ರ ಅವರು ಬ್ಯಾನಿ ನೀವು ಅರ್ಥ ಮಾಡ್ಕೊಳ್ಬೇಕು, ಅವ್ರ ತ್ರಾಸು ನೀವು ಕೇಳಬೇಕು. ಯಾಕಂದರೆ ಸರ್ಕಾರ ಅಂತೇಳಿ ಅಂದಮೇಲೆ ಬರೀ ಕಾರ್ಪೊರೇಟರ್ಗಳಿಗೆ MLAಗಳಿಗೆ ಸೀಮಿತ ಆಗಿರಬಾರ್ದು. ಜನಸಾಮಾನ್ಯರಿಗೂ ಅವರ ಕೂಗುಗಳನ್ನು ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಒಂದು ಅಧಿಕಾರ ಮೇಡೆ ನಮಗೆ ಕೊಡ್ತಾ ಇದೆ. 4ನೇ ಅಂಗ ಅಂದರೆ ತಪ್ಪಾಗಂಗಿಲ್ಲ. ಇವತ್ತು ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಇದು ಮೀಡಿಯಾ ಮಧ್ಯಮ ಅಂಗ, ಇದು ಒಂದು ಇಂಪಾರ್ಟೆಂಟ್ ಅಂಗ ಅಂತೇಳಿ ಅಂದರೂ ತಪ್ಪಾಗಲ್ಲ. ಯಾಕಂದರೆ ಇವತ್ತು ಕಡೆ ಇರ್ತಕ್ಕಂಥ ವ್ಯಕ್ತಿ ಇವತ್ತು ತನ್ನ ಧ್ವನಿ ಮುಟ್ಟಿಸ್ಬೇಕಾದ್ರೆ ಮೇಡೆನೇ ಕಾರಣ. ಅದಕ್ಕೆ ಮೀಡಿಯಾದವ್ರಿಗೆ ನಾನು ತುಂಬುದಿರೋದೇ ಧನ್ಯವಾದಗಳು ಹೇಳ್ತೀನಿ. ಇದನ್ನು ಆದಷ್ಟು ಮಟ್ಟಿಗೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಮತ್ತು ಗುಲ್ಬರ್ಗ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರಿಗೂ ಸುದ್ದಿ ಮುಟ್ಟಿಸ್ಬೇಕು. ಒಂದು ವೇಳೆ ಅವರು ಈ ಒಂದು ಬಡತನದಾಗಿರ್ತಕ್ಕಂಥ ಜನರ ಧ್ವನಿಗೆ ಅಗರ ಸರ್ಕಾರ ಹೆಚ್ಚಿಕೊಳ್ಳಲಿಲ್ಲ ಅಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ 28ನೇ ತಾರೀಕು ಇದಕ್ಕಿಂತ ದೊಡ್ಡ ಪ್ರಮಾಣದ ಉಗ್ರವಾದ ಹೋರಾಟ ಮಾಡ್ತೀವಿ. DC ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಿ, ಇಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಇನ್ನೂ ಅನೇಕ ಜನರಿಗೆ ಈ ಒಂದು ಸತ್ಯಾಗ್ರಹದ ಬಗ್ಗೆದಾಗ, ಹೋರಾಟದ ಬಗ್ಗೆದಾಗ ಗೊತ್ತಿಲ್ಲ. ದಯಮಾಡಿ ನಿಮ್ಮ ಮನೆಗಳ ಹಕ್ಕುಪತ್ರಗಳಿಗಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ನೀವುಗಳು ಬಂದು ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕಂತೇಳಿ ಮಾಧ್ಯಮದವ್ರ ಮೂಲಕ ಅನೇಕ ಸ್ಲಂಬೋರ್ಡ್ ಬಡಾವಣೆಯ ಜನರಿಗೆ ನಾನು ಮನವಿ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.